ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅಕಾರ್ಡಿಂಗ್ ಟು ಅರುಣ್ ಯೂಟ್ಯೂಬ್ ಚಾನಲ್. ಬೆಳಿಗ್ಗೆನೇ 4 ಗಂಟೆಗೆ ಎದ್ದು ವಿಡಿಯೋ ಮಾಡ್ತಿದ್ದೀನಲ್ಲ, ಏನಕ್ಕೆ ಅಂತ ಯೋಚನೆ ಮಾಡ್ತಿದ್ದೀರಾ? ಅದಕ್ಕೊಂದು ರೀಸನ್ ಇದೆ. ಬೆಳಿಗ್ಗೆನೇ ಎದ್ದು 4 ಗಂಟೆಗೆ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬಂದು ಅಮ್ಮನ ಕೈ ತುತ್ತು ತಿಂದು, ಅಮ್ಮ ಬೇಡ ಅಂದ್ರೂ ಇಲ್ಲ ತೊಗೊಂಡೋಗಿ ಅಲ್ಲೇನು ಸಿಗಲ್ಲ ಅಂಥೇಳಿ ಬಾಕ್ಸ್ನ ರೆಡಿ ಮಾಡ್ತಿದ್ರು. ಸೊ ಟೇಸ್ಟ್ ನೋಡಿ ಹೇಗಿದೆ ಅಂಥೇಳಿ ಹೇಳಿದೆ. ಅಂಕನು ಟೇಸ್ಟ್ ಹೆಂಗಿದೆ ಅಂಥೇಳಿ ನೋಡಿ ಹೇಳಿದ್ದು. ಲೇಕು ಬೆಳಿಗ್ಗೆನೆ ಕಾಫಿ ಕಾಸ್ಕೊಡ್ತಿದ್ಲು ಎಲ್ರಿಗೂ. ಯಾವ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ ಅಂತ ತಂಬ್ಲೈನ್ ನೋಡಿ ಆಲ್ಮೋಸ್ಟ್ ಗೆಸ್ ಮಾಡಿರ್ತೀರಾ. ಸೊ ಲೆಟ್ಸ್ ಸ್ಟಾರ್ಟ್ ಅವರ್ ಜರ್ನಿ. ಬೆಳಿಗ್ಗೆ ಬೇಗ ಎದ್ದು ಎಲ್ಲರೂ ರೆಡಿಯಾಗಿರೋದಕ್ಕೆ ಇನ್ನೂ ನಿದ್ದೆ ಮೂಡಲ್ಲೇ ಇದ್ದರೂ ನಾನು ಮಾತ್ರ ವ್ಲಾಗ್ ಮಾಡೋದ್ರಲ್ಲಿ ಬಿಸಿಯಾಗಿದ್ದೆ. ಹೋಗ್ತಿರೋ ಸ್ಥಳಕ್ಕಿಂತ ನಾವು ಹೋಗ್ತಿರೋ ದಾರಿನೇ ತುಂಬ ಇಷ್ಟ ಆಗುತ್ತೆ ಅಂತಾರೆ. ಅದೇ ರೀತಿ ನಾವೀಗ ಹೋಗ್ತಿರೋಂತಹ ಸ್ಥಳ ಸಕಲೇಶ್ಪುರದ ಬೆಟ್ಟದ ಭೈರವೇಶ್ವರ ದೇವಸ್ಥಾನ. ಮಾರ್ನಿಂಗು 10 ಗಂಟೆ ಆದರೂ ಕೂಡ ಸೂರ್ಯ ಉದಯಿಸಿದ್ದು ಗೊತ್ತಾಗೋದೇ ಇಲ್ಲ. ಅಷ್ಟು ಕ್ಲೌಡು ಫಾರ್ಮೇಷನ್ ಆಗಿರುತ್ತೆ, ಫುಲ್ಲು ಮಂಜು ಬಿದ್ದಿರುತ್ತೆ. ಸೊ ವೆದರೇ ನೋಡೋದಕ್ಕೆ 2 ಕಣ್ಗಳ ಸಾಲಲ್ಲ ಅಂತ ಹೇಳ್ಬೋದು. ನಾವು ಹೋಗ್ತಿದ್ದು ನನ್ನ ಸಿಸ್ಟರ್ ಪ್ರೀ ವೆಡ್ಡಿಂಗ್ ಶೂಟ್ಗೆ. ಅಲ್ಲಿ ಬೆಳಗ್ಗೆ ಫೋಟೋಶೂಟ್ಗೆ ಹೂವು ಬೇಕಿತ್ತು, ಮಲ್ಲಿಗೆ ಹೂವು. ಅದನ್ನು ತರೋದನ್ನ ಮರೆತು ಮುಂದೆ ಬಂದುಬಿಟ್ವಿ. ಮತ್ತು ಬೈಕ್ ಇದ್ದಿದ್ದರಿಂದ ಸೊ ನಮ್ಮ ಅರ್ಶಿನ ತೊಗೊಬಾ ಅಂಥೇಳಿ ಕಳಿಸಿದ್ವಿ. ನೆಟ್ವರ್ಕ್ ಪ್ರಾಬ್ಲಮ್ ಇದ್ದಿದ್ದರಿಂದ ಅಲ್ಲಿ ಸ್ವಲ್ಪ ಟರ್ನ್ಗಳು ಜಾಸ್ತಿ ಇರುತ್ತೆ. ಸೊ ಮಿಸ್ ಆಗಿಬಿಡುತ್ತೆ ಹೋಗೋ ದಾರಿ ಅಂಥೇಳಿ ಅವ್ನು ಬರಲಿ ಅಂಥೇಳಿ ಗಾಡಿ ಸೈಡಿಗೆ ಹಾಕಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ. ಸಿಕ್ಕಂತ ನಾವು ಹೋಗಿದ್ದು ಡಿಸೆಂಬರ್ ಮಂತ್ ಎಂಡಲ್ಲಿ. ಆ ಟೈಮಲ್ಲಿ ತುಂಬಾ ಚಳಿ ಇತ್ತು. ಆ ಚಳಿಲೂ ಕೂಡ ಊರಿಂದ ಬೈಕ್ ಓಡಿಸ್ಕೊಂಬರ್ತೀನಿ ಅಂಥೇಳಿ ಬೈಕ್ ತೊಗೊಂಬಂದಿದ್ದಾನೆ. ಸೊ ನಿಜಕ್ಕೂ ಹ್ಯಾಟ್ಸ್ ಆಫ್ ಟು ಹರ್ಷ. ಈ ಜಾಗದಲ್ಲಿ ಬೈಕ್ ಓಡಿಸೋದಕ್ಕೆ ಸಖತ್ ಕ್ರೇಜ್ ಇರುತ್ತೆ. ನೀವು ನೋಡ್ತಿರ್ಬೋದು ನಾವು ಹೋಗಿದ್ದ ಟೈಮಲ್ಲಿ ಎಷ್ಟು ಜನ ಬೈಕರ್ಸ್ ಬಂದಿದ್ರು ಅಂತೇಳಿ. ನಾವು ಪ್ಲೇಸ್ಗೆ ರೀಚ್ ಆಗೋಷ್ಟರಲ್ಲಿ ನಮ್ಮ ಫೋಟೋಗ್ರಾಫರ್ಸು ಬಂದಿದ್ದರು. ಹೋದ ತಕ್ಷಣವೇ ಫೋಟೋಶೂಟ್ನ ಸ್ಟಾರ್ಟ್ ಮಾಡಿದ್ರು. ಬೆಟ್ಟದ ಮೇಲೆ ನೆಲೆಸಿರುವ ಬೆಟ್ಟದ ಭೈರೇಶ್ವರ ಸ್ವಾಮಿ ದೇವಾಲಯದ ಒಳಭಾಗ. ಮಾರ್ನಿಂಗು ಈ ಪ್ಲೇಸ್ಗೆ ಸುಮಾರು ಒಂದು 5-6 ಜೋಡಿಗಳು ಪ್ರೀ ವೆಡ್ಡಿಂಗ್ ಶೂಟ್ಗೆ ಅಂತೇಳಿ ಬಂದಿದ್ರು. ನನಗೆ ನೋಡಿ ಶಾಕ್ ಆಗೋಯ್ತು. ಫೋಟೋಗ್ರಾಫರ್ ಹೇಳ್ತಾಯಿದ್ರು ಬೇಗ ಹೋಗಬೇಕು, ಇಲ್ಲಾಂದರೆ ರಶ್ ಆಗಿಬಿಡುತ್ತೆ ಅಂತೇಳಿ. ಆದರೂ ಆ ಕ್ರೌಡ್ನೆಲ್ಲ ಸ್ವಲ್ಪ ಕ್ಲಿಯರ್ ಮಾಡಿಸಿ ವೀಡಿಯೋ ಶೂಟ್ ಮಾಡ್ತಿದ್ದೀವಿ ಅಂತೇಳಿ ಆ ಕಡೆ ಈ ಕಡೆ ಕಳಿಸಿ ಕೊನೆಗೆ ಒಂದು ಒಳ್ಳೆ ವೀಡಿಯೋ ಶೂಟ್ ಮಾಡಿದ್ರು. ಒಂಚೂರು ಅದು ಲಾಸ್ಟ್ ಒಂದು ವಿಡಿಯೋ ನೋಡ್ತೇನೆ, ಅದು ಹೆಂಗ್ ಮಾಡಿ ಇವನ ಅಣ್ಣ ಕೆಳಗೆ ತೆಗೆದು ಆಫ್ ಮಾಡ ಅಣ್ಣ. ಇವನೇ ಹೇಳಿದ್ಕಣ ಹೊಟ್ಟೆ ಕಿಚ್ಚಿರೋದು ಅರಿದಣ್ಣ. ಇವನೇ ಮಾಡಿರತ್ತ. ಇಲ್ಲ ಇವನೇ ಹೇಳ್ಬಿಟ್ಟಿದ್ದ. ಇಲ್ಲ ನಮ್ಮ ಮಾತಿಗೆ ಇವಾಗ ಇದನ್ನ ಡ್ರೋನ ಅವರಿಗೆ ತಿನ್ಕೊಳ್ಳೋಣ ಅಂತ ಒಂದ್ಸಲ ಅದು ಬೆಳಿಗ್ಗೆದು, ಈಗೆಲ್ಲ ಮಧ್ಯಾಹ್ನ. ಇದಕ್ಕೆ ಒರಿಜಿನಲ್ ನೀವೇನು ಮಾತಾಡ್ತೀರ ಅದನ್ನೇ ಹಾಕ್ತೀನಿ. ವಿಡಿಯೋ ನೋಡ್ಕೊಂಡು ಅದಕ್ಕೆ ಹೇಳ್ಕೊಂತ ಹೋಗೋದು.
ಟ್ರೆಡಿಷ್ನಲ್ ಫೋಟೋಶೂಟ್ನ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಬಂದಿದ್ದು ಈ ಫಾಲ್ಸ್ ಕಡೆಗೆ. ಚೆನ್ನಾಗಿ ಕಾಣಿಸ್ತಿದೆ, ಎಷ್ಟು ಚೆನ್ನಾಗಿ. No comments. ಈ ಫಾಲ್ಸ್ ನೇಮು ಯಾರಿಗಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಮೇಲ್ಗಡೆ ಬಿದ್ದಂಥ ನೀರು ಕೆಳಗಡೆ ಹೋಗ್ಬೇಕಾದ್ರೂ ಕೂಡ ಒಂದು ಸಣ್ಣ ಸಣ್ಣ ಫಾಲ್ಸ್ಗಳನ್ನ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ಪಶ್ಚಿಮ ಘಟ್ಟಗಳ ನಡುವೆ ಇರ್ತಕ್ಕಂತಹ ಈ ಫಾಲ್ಸು, ಈ ಕಾಡು, ಈ ಪ್ರಕೃತಿ, ಇದ್ರ ಸೊಬಗು, ಇದೆಲ್ಲ ಒಂಥರ ಅದ್ಭುತ ಅಂತ ಅನ್ಸುತ್ತೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳು, ಅನಾಹುತಗಳು ಆಗಬಾರ್ದು ಅಂತ ಹೇಳಿ ಒಬ್ಬ ಪೊಲೀಸ್ ಕೂಡ ಇಲ್ಲಿ ನೇಮಿಸಿರ್ತಾರೆ. ಫೋಟೋಸು ಚೆನ್ನಾಗಿ ಬರಲಿ ಅಂತೇಳಿ ಈ ಫೋಟೋಗ್ರಾಫರ್ಸ್ಗಳು ಏನೇನೆಲ್ಲ ಐಡಿಯಾ ಉಪಯೋಗಿಸ್ತಾರೆ ನೋಡಿ. ಎಲ್ಲರೂ ಫೋಟೋ ತೆಗೆಸ್ಕೊಳೋದ್ರಲ್ಲಿ ಬ್ಯುಸಿಯಾಗಿದ್ದರೆ ಇಲ್ಲೊಬ್ರು ಆಂಟಿ ಆಶ್ಚರ್ಯ ಅನ್ನೋ ಥರ ಗಾಗಲ್ ಹಾಕ್ಕೊಂಡು ಆ ನೀರೊಳಗಡೆ ಮುಳುಗಿ ಮಣ್ಣಲ್ಲಿ ಏನೋ ಹುಡುಕ್ತಾ ಇದ್ರು. ಫಾಲ್ಸ್ ವಿಡಿಯೋ ಶೂಟ್ ಮತ್ತು ಫೋಟೋ ಶೂಟ್ ಮುಗಿದ್ಮೇಲೆ ನೆಕ್ಸ್ಟ್ ಪ್ಲೇಸ್ಗೆ ಹೋಗೋಣ ಅಂತೇಳಿ ಹೊರಟ್ವಿ. ಇವರೇ ನಮ್ಮ ಫೋಟೋಗ್ರಾಫರ್ ಹರೀಶ್. ನಾವು ನೆಕ್ಸ್ಟ್ ಹೋಗೋಂಥ ಸ್ಥಳಕ್ಕೆ ಬೈಕಲ್ಲಿ ಹೋಗೋಣ ಅಂತೇಳಿ ಬೈಕ್ ತೊಗೊಂಡೆ. ಈ ಒಂದು ಪಶ್ಚಿಮ ಘಟ್ಟಗಳ ಮಧ್ಯೆ ಇರತಕ್ಕಂತಹ ಈ ಒಂದು ಕಾಡು, ಬೆಟ್ಟ, ಗುಡ್ಡ, ಇದ್ರ ಮಧ್ಯ ಬೈಕಲ್ಲಿ ಹೋಗ್ಬೇಕಂದ್ರೆ ಅದೊಂದು ಅಡ್ವೆಂಚರ್ ಅಂತಲೇ ಅನಿಸುತ್ತೆ. ನಾನು ಅಂದ್ಕೊಂಡಿದ್ದೆ ಸಕಲೇಶ್ಪುರದಲ್ಲಿ ಹತ್ರ ಇರ್ತಕ್ಕಂಥ ಒಂದು ಪ್ಲೇಸ್ ಅಂತೇಳಿ. ಬಟ್ ಆಮೇಲೆ ಗೊತ್ತಾಯಿತು ಸಕಲೇಶ್ಪುರದ ಹತ್ರ ಇರೋದಲ್ಲ, ಸಕಲೇಶ್ಪುರದಿಂದ ಹಾಸನ್ಗೆ ಹೋಗಿ ಹಾಸನ್ನಿಂದ ಸ್ವಲ್ಪ ದೂರ ಹೋಗ್ಬೇಕು ಆ ಪ್ಲೇಸ್ಗೆ ಅಂತೇಳಿ. ದಾರಿಲಿ ಮಧ್ಯ ಪೆಟ್ರೋಲ್ ಖಾಲಿ ಆಗ್ಬಿಡೋದ. ಹೆಂಗೋ ನಮ್ಮ ಅದೃಷ್ಟಕ್ಕೆ ಸಿಟಿ ನಿಯರೇ ಗಾಡಿ ಆಫ್ ಆಗಿತ್ತು. ಸರಿ ಅಂತೇಳಿ ಒಂದು 5 ನಿಮಿಷ ಸ್ಟ್ಯಾಂಡ್ ಹಾಕಿ ಕೇಳ್ಕೊಂಬರೋಣ ಪೆಟ್ರೋಲ್ ಸಿಗುತ್ತಾ ಅಂತೇಳಿ ಹೋಗಿದ್ದೆ. ಬಂದು ನೋಡಿ ಸ್ಟಾರ್ಟ್ ಮಾಡಿದ ತಕ್ಷಣ ಮತ್ತೆ ಸ್ಟಾರ್ಟ್ ಆಗ್ಬಿಡೋದ. ಮತ್ತೆ ಪೆಟ್ರೋಲ್ ಬಂಕಿಗೆ ಹೋಗಿ ಪೆಟ್ರೋಲ್ ಹಾಕ್ಸ್ಕೊಂಡು ಹೋದ್ವಿ. ನಗು ಅದೇ ನಗು ಇರಲಿ. ಬ್ಯಾಟ್ರಿ ಸುಮಂತ ಏನ್ ತಿಂದೆ ಮಧ್ಯಾಹ್ನ? ಚಂದಿರ ತಂದ ಹುಣ್ಣಿಮೆ ರಾತ್ರಿ. ಅಯ್ಯಯ್ಯೋ ಬಿಟ್ರು. ಈಗ ಏನ್ ಗೊತ್ತಾ, ಇದು ಅದು ನಿಮ್ಮ ಮೇಲೆ ಬೀಳ್ತಾರೆ, ನಿನ್ನ ಕೆಸಿಗೆ ಅಂತ ನೆಟ್ಟಾಗ ಬ್ರೋ ನಿಮ್ ಲುಕ್ ಅವ್ರ ಕಡೆಗಿರುತ್ತೆ. ಎಷ್ಟು ಚೆನ್ನಾಗಿ ನಗಾಡ್ತಾರೆ. ವೇಟಾ ವೇಟ್ ರೆಡಿ ಓಕೆ ಕಪಲ್ ರೆಡಿ ಓಕೆ ಬಾಯ್ ರೆಡಿ 3 2 1 ಗೋ. ಆಯ್ತು ಆಮೇಲೆ ಬರ್ಲೇ ಇಲ್ಲ. ಬಾಯ್ಸ್ ರೆಡಿ ಓಕೆ ರೆಡಿ 3 2 1 ಗೋ. ಯಶರಿ ಸರಿಯಾಗಿ ಎಷ್ಟೇ ಮಕ್ಕದ ಮೇಕೆ ಮೇಲೆ ಗುಪ್ಪೆ ಬಂದು ಪಕ್ಕ ಅವ್ರ ತಲೆ ಮೇಲೆ ಕೂತ್ತಾನೆ. ಓಕೆ ಕಪಲ್ ರೆಡಿ 3 2 1 ಗೋ. ಯಶರಿ ಚೆನ್ನಾಗಿರೋದು ನನಗೆ ಕೊಡುತ್ತಾರೆ. ನೀನು ಯಾವ ನೀನು ಇದು ನೋಡಲೆ. ಅಲ್ಲಿ ಫೋಟೋಶೂಟ್ನ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದಂಥ ಪ್ಲೇಸು ಹಾಸನ್ ಏರ್ಪೋರ್ಟ್ಗೆ. ಏರ್ಪೋರ್ಟ್ ಅಂದ ತಕ್ಷಣ ಫ್ಲೈಟ್ಸ್ಗಳಲ್ಲಿ ಅಂತೇಳಿ ಕೇಳ್ಬೇಡಿ, ಇದನ್ನ ಜಸ್ಟ್ ರನ್ವೇ ಮಾಡಿ ಬಿಟ್ಟಿದ್ದಾರೆ ಅಷ್ಟೇ. ಇಲ್ಲಿ ಶೂಟ್ ಮಾಡಿರೋದು ರೆಟ್ರೋ ಮತ್ತು ಕ್ಲಾಸಿಕ್ ಮಿಕ್ಸ್ ಆಗಿರೋಂತಹ ವಿಡಿಯೋಗ್ರಫಿ. ನೀವೇನಾದ್ರು ನೋಡಬೇಕು ಅಂತ ಅನ್ಸಿದ್ರೆ ಅಪ್ಲೋಡ್ ಅಂತೇಳಿ ಕಮೆಂಟ್ ಮಾಡಿ, ಅಪ್ಲೋಡ್ ಮಾಡ್ತೀನಿ.
ಏರ್ಪೋರ್ಟ್ ರೋಡಲ್ಲಿ ಫೋಟೋಶೂಟ್ ಎಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟು ಹೋಗಿದ್ದ ಪ್ಲೇಸು ಈ ರೆಸಾರ್ಟ್ಗೆ. ಈ ರೆಸಾರ್ಟ್ಗೆ ಯಾಕೆ ಬಂದಿದ್ದೀವಿ ಅಂತಂದರೆ ನೈಟು ಫೈರ್ ಕ್ಯಾಂಪ್ದು ಫೋಟೋಶೂಟ್ ಇಲ್ಲದೆ ಫೋಟೋಶೂಟು ಮುಗಿಯಲ್ಲ. ಸೊ ನಾವು ಇಲ್ಲಿಗೆ ಬಂದಿದ್ದ ಉದ್ದೇಶನೇ ಒಳ್ಳೆ ಲೈಟಿಂಗ್ಸ್ ಇರುತ್ತೆ ಮತ್ತು ಫೈರ್ ಕ್ಯಾಂಪ್ ಇರುತ್ತೆ, ಜೊತೆಗೆ 1 ಅವರ್ಗೆ ನಾವು ಕೊಟ್ಟಿದ್ದ ಅಮೌಂಟ್ಗೆ ಪೈಸಾ ವಸೂಲು ಫೋಟೋಶೂಟ್ಗೆ ಮಾತ್ರ ಮಿಸ್ಸೇ ಇಲ್ಲ. ನಾವು ಕೆಫೆಗೆ ಹೋಗ್ತೀವಿ, ಬೇರೆ ಕಡೆ ಹೋಗಿ ಫೋಟೋಶೂಟ್ ಮಾಡಿಸೋದು ಒಂದೇ. ಈ ಒಂದು ಪ್ಲೇಸಿಗೆ ಬಂದರೆ ಆಲ್ ಇನ್ ಒನ್ ಎಲ್ಲನೂ ಕೂಡ ಈ ಒಂದು ರೆಸಾರ್ಟಲ್ಲಿ ಫೋಟೋಶೂಟ್ಗೆ ಮಾಡಿಸ್ದಂಗೆ ಮಾಡಿ. ಶನಿಣ ಲೈಟ್ ಎಲ್ಲಿಂದ ಕೂಡ ಕೇಳಿದ್ರಿ? ಕೆಫೆ ಹೋದಾಗಿಂದ ಅಲ್ವಣ? ಇವಾಗ ಬೇಕು ಅಂತಾನೆ ಫೀಲ್ ಮಾಡ್ತಾರೆ. ಪ್ರೀ ವೆಡ್ಡಿಂಗ್ ವೀಡಿಯೋಸ್ಗಳನ್ನ ನೋಡಬೇಕು ಅಂದರೆ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ಅಪ್ಲೋಡ್ ಮಾಡ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.